ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಿಮಾಲಯದ ತುತ್ತ ತುದಿಯಲ್ಲಿರುವ ಕೈಲಾಸ ಪರ್ವತ ಜಗತ್ತಿನ ಅತಿ ನಿಗೂಢ ಪರ್ವತಗಳಲ್ಲಿ ಒಂದು. ತನ್ನ ವಿಶಿಷ್ಟ ಹವಾಗುಣದಿಂದಾಗಿ ಗಮನ ಸೆಳೆಯುವ ಈ ಪರ್ವತದ ಚಾರಣಕ್ಕೆ 2001ರಲ್ಲಿ ಚೀನಾ ಸರ್ಕಾರ ನಿಷೇಧ ಹೇರಿತು. ಪ್ರಪಂಚದ ಅತ್ಯಂತ ಅತಿ ಸೂಕ್ಷ್ಮ ಪರಿಸರ ವಲಯವಾಗಿರುವ ಈ ಗಿರಿಯಲ್ಲಿ ಅಸಾಧಾರಣವಾದ ಸಂಗತಿಯೊಂದನ್ನು ಗಮನಿಸಿ ಚೀನಿ ಸರ್ಕಾರ ಈ ನಿರ್ಧಾರ ಮಾಡಿತು. ಹಾಗಾದರೆ ಅಸಲಿಗೆ ಅಂದು ಕೈಲಾಸ ಪರ್ವತದಲ್ಲಿ ನಿಜವಾಗಿಯೂ ನಡೆದದ್ದೇನು? ಚೀನಾ ಸರ್ಕಾರ ದಿಢೀರಂತ ಇಂಥದ್ದೊಂದು ನಿರ್ಧಾರ ತಳೆಯಲು ಕಾರಣವೇನು? ಒಬ್ಬ ವ್ಯಕ್ತಿಯನ್ನ ಹೊರತುಪಡಿಸಿ ಮತ್ಯಾರೂ ಇಲ್ಲಿವರೆಗೆ ಕೈಲಾಸ ಪರ್ವತವನ್ನ ಏರಲು ಪ್ರಯತ್ನ ಮಾಡಿಲ್ಲವೇಕೆ? ಅಷ್ಟಕ್ಕೂ ಕೈಲಾಸಕ್ಕೆ ಚಾರಣ ಮಾಡಲು ಹೋದವರೆಲ್ಲ 2 ವರ್ಷದೊಳಗೆ ಮೃತ್ಯುಕೂಪಕ್ಕೆ ಬೀಳೋದೇಕೆ? ಹೀಗೆ ಅನೇಕ ಪ್ರಶ್ನೆಗಳ ಸರಮಾಲೆಯೇ ಈ ಮೌಂಟ್ ಕೈಲಾಶ್ ಬಗ್ಗೆ ಇದೆ. ಸ್ನೇಹಿತರೆ, ಈ ಪರ್ವತದ ಕುರಿತು ಇರುವಷ್ಟು ನಿಗೂಢತೆ ಮತ್ಯಾವುದರಲ್ಲೂ ಇರಲಿಕ್ಕಿಲ್ಲ. ಹಾಗಿದೆ ಇದರ ಮಿಸ್ಟ್ರಿ. ನಿಧಾನವಾಗಿ ಕರಗುತ್ತಿರುವ ಈ ಪರ್ವತದ ಅಡಿಯಲ್ಲಿ ಶಂಭಾಲ ಎನ್ನುವ ಪೌರಾಣಿಕ ನಗರ ನಿಜಕ್ಕೂ ಇದೆಯಾ ಎನ್ನುವ ಪ್ರಶ್ನೆ ಈಗಲೂ ಕಾಡುತ್ತಲೇ ಇದೆ. ಜೊತೆಗೆ ನಾಸಾ ಕೂಡ ಈ ಪರ್ವತದಲ್ಲಿ ಅಸಾಮಾನ್ಯವಾದದ್ದನ್ನ ಗಮನಿಸಿದೆ. ಇತ್ತ ಈ ಪರ್ವತದ ಅಧ್ಯಯನಕ್ಕೆ ಚೀನಾ ಕಳುಹಿಸಿದ ಹೆಲಿಕಾಪ್ಟರ್ ಏನಾಯಿತು ಎನ್ನುವುದು ಇಲ್ಲಿವರೆಗೆ ತಿಳಿದಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ಕೈಲಾಸ ಪರ್ವತದ ಕುರಿತಾಗಿರುವ ಇಂತಹ ಉತ್ತರ ಸಿಗದ ಪ್ರಶ್ನೆಗಳ ಬಗ್ಗೆ ಕಣ್ಣಾಡಿಸೋಣ. ಮೌಂಟ್ ಎವರೆಸ್ಟ್ ಜಗತ್ತಿನ ಅತಿ ಎತ್ತರದ ಪರ್ವತ ಶಿಖರ. ಇಲ್ಲಿವರೆಗೆ ಹಿಮಾಲಯದ ಈ ಗಿರಿ ಶಿಖರವನ್ನ ಬರೋಬ್ಬರಿ 7,000 ಪರ್ವತಾರೋಹಿಗಳು ಯಶಸ್ವಿಯಾಗಿ ಏರಿದ್ದಾರೆ. ಆದರೆ ಎತ್ತರದಲ್ಲಿ ಎವರೆಸ್ಟ್ಗಿಂತ 2,200 ಮೀಟರ್ ಕಡಿಮೆ ಎತ್ತರ ಇರುವ ಕೈಲಾಸ ಪರ್ವತವನ್ನ ಮಾತ್ರ ಒಬ್ಬ ವ್ಯಕ್ತಿಯ ಹೊರತಾಗಿ ಮತ್ಯಾರೂ ಏರುವ ಪ್ರಯತ್ನವನ್ನೇ ಮಾಡಿಲ್ಲ. ಸ್ನೇಹಿತರೆ, ಮೌಂಟ್ ಕೈಲಾಶ್ ಅಥವಾ ಕೈಲಾಸ ಪರ್ವತ ಎಂದು ಕರೆಯಲ್ಪಡುವ ಈ ಗಿರಿಶಿಖರ ಆಧ್ಯಾತ್ಮಿಕವಾಗಿಯೂ ಧಾರ್ಮಿಕವಾಗಿಯೂ ಅತಿ ಮಹತ್ವದ ಸ್ಥಳ. ನಿಗೂಢ ರಹಸ್ಯಗಳಿಂದಲೂ ಗಮನ ಸೆಳೆಯುವ ಈ ಪರ್ವತಕ್ಕೆ ಹಿಂದೂ, ಬೌದ್ಧ ಹಾಗೂ ಜೈನ ಧರ್ಮಗಳಲ್ಲಿ ಪೂಜ್ಯನೀಯ ಸ್ಥಾನವಿದೆ. ಸಂಪತ್ತಿನ ದೇವರು ಎಂದು ಕರೆಸಿಕೊಳ್ಳುವ ಕುಬೇರನ ವಾಸಸ್ಥಾನವಿರೋದು ಇದೇ ಮೌಂಟ್ ಕೈಲಾಸ್ ಪರ್ವತದ ಸನಿಹದಲ್ಲೇ ಅನ್ನೋದು ಪೌರಾಣಿಕ ನಂಬಿಕೆ. ಜೀವನದಲ್ಲಿ ಪುಣ್ಯ ಕಾರ್ಯ ನಡೆಸಿದವರು ನೇರವಾಗಿ ಕೈಲಾಸ ದರ್ಶನದ ಪ್ರಾಪ್ತಿ ಪಡೆಯುತ್ತಾರೆ ಎನ್ನುತ್ತವೆ ಹಿಂದೂ ಪುರಾಣಗಳು. ಇದೇ ದೈವಿಕ ಕಾರಣಗಳಿಂದಾಗಿಯೇ ಈ ಕೈಲಾಸಗಿರಿ ವಿಶಿಷ್ಟವಾಗಿ ನಿಲ್ಲುತ್ತದೆ. ಕೈಲಾಸ ಪರ್ವತ ಸಮುದ್ರ ಮಟ್ಟದಿಂದ ಬರೋಬ್ಬರಿ 6,718 ಮೀಟರ್ ಎತ್ತರದಲ್ಲಿದೆ. ಪೌರಾಣಿಕ ನಂಬಿಕೆ ಪ್ರಕಾರ ಕೈಲಾಸ ಗಿರಿ ಶಿವ ಹಾಗೂ ಪಾರ್ವತಿಯ ವಾಸಸ್ಥಾನವಾಗಿದೆ. ಅದರಂತೆ ಬೌದ್ಧ ಧರ್ಮದ ನಂಬಿಕೆಗಳಲ್ಲಿ ಇದನ್ನ ಮೇರು ಪರ್ವತ ಎಂದು ಕರೆಯಲಾಗುತ್ತೆ. ಪರಮಾನಂದವನ್ನ ಸಂಕೇತಿಸುವ ಈ ಗಿರಿಯನ್ನ ಜ್ಞಾನೋದಯ, ಶಾಂತಿ ಮತ್ತು ಜ್ಞಾನದ ಸ್ಥಳ ಅಂತ ಗುರುತಿಸಲಾಗುತ್ತೆ. ಇನ್ನು ಜೈನ ಧರ್ಮದ ನಂಬಿಕೆಯ ಪ್ರಕಾರ ಇದು ಅಷ್ಟಪದ ಕ್ಷೇತ್ರವಾಗಿದೆ. ಜೈನ ಧರ್ಮದ ಮೂಲ ತೀರ್ಥಂಕರ ಋಷಭದೇವನು ಇಲ್ಲಿ ನಿರ್ವಾಣವನ್ನ ಪಡೆದನು ಎನ್ನುತ್ತವೆ ನಂಬಿಕೆಯ ಮೂಲಗಳು. 1999ರಲ್ಲಿ ರಷ್ಯಾದ ನಿಗೂಢ ಪುಸ್ತಕಗಳ ಲೇಖಕ ಡಾಕ್ಟರ್ ಅರ್ನಾಸ್ಟ್ ಮುಲ್ಡಾಶೇವ್ ಹಾಗೂ ಆತನ ತಂಡ ಈ ಕೈಲಾಸ ಪರ್ವತದ ನಿಗೂಢತೆಯನ್ನ ಅರಿಯಲು ಅಧ್ಯಯನವನ್ನ ಕೈಗೊಂಡಿತು. ಅವರ ಈ ತಂಡದಲ್ಲಿ ಭೂಗೋಳ ತಜ್ಞರು, ಬೌದ್ಧ ವಿಜ್ಞಾನಿಗಳು ಹಾಗೂ ಇತಿಹಾಸಕಾರರು ಜೊತೆಗಿದ್ದರು. ಆರಂಭದಲ್ಲಿ ಬೌದ್ಧ ಭಿಕ್ಷುಗಳಿಂದ ಮಾಹಿತಿ ಸಂಗ್ರಹಿಸಿದ ಈ ತಂಡ ಹಲವು ತಿಂಗಳುಗಳ ಕಾಲ ಈ ಮೌಂಟ್ ಕೈಲಾಶ್ ವಲಯದಲ್ಲೇ ಬೀಡು ಬಿಟ್ಟು ಅಧ್ಯಯನ ನಡೆಸಿತು. ಡಾಕ್ಟರ್ ಅರ್ನಾಸ್ಟ್ ಮುಲ್ಡಾಶೇವ್ ಈ ಅಧ್ಯಯನದಲ್ಲಿ ಕಂಡುಕೊಂಡ ವಿಷಯಗಳನ್ನ ತಮ್ಮ ಕೃತಿ ವೇರ್ ಡು ವಿ ಕಮ್ ಫ್ರಮ್ ಎನ್ನುವ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಕೈಲಾಸಗಿರಿಯ ಬಗ್ಗೆ ಇಡೀ ಮನುಕುಲವೇ ಅಚ್ಚರಿಗೊಳ್ಳುವಂತಹ ನಿಗೂಢ ರಹಸ್ಯ ವಿಚಾರಗಳನ್ನ ಡಾಕ್ಟರ್ ಮುಲ್ಡಾಶೇವ್ ಇದರಲ್ಲಿ ಬಹಿರಂಗಗೊಳಿಸಿದ್ದಾರೆ. ಅಸಲಿಗೆ ಕೈಲಾಸ ಪರ್ವತ ಎನ್ನುವುದು ಮನುಷ್ಯ ನಿರ್ಮಿತ ಪಿರಮಿಡ್ ಎನ್ನುವುದು ಅವರ ವಾದ. ವಾಸ್ತವವಾಗಿ ಮೌಂಟ್ ಕೈಲಾಶ್ ಸಣ್ಣ ಸಣ್ಣ ಪಿರಮಿಡ್ಗಳಿಂದ ಆವೃತವಾಗಿದೆ. ಇದು ಪ್ರಾಚೀನ ಕಾಲದಲ್ಲಿ ಮನುಷ್ಯರೇ ನಿರ್ಮಿಸಿದ ಸ್ಥಳ ಅಂತ ಡಾಕ್ಟರ್ ಮುಲ್ಡಾಶೇವ್ ತಮ್ಮ ವಾದ ಮಂಡಿಸಿದ್ದಾರೆ. ಡಾಕ್ಟರ್ ಮುಲ್ಡಾಶೇವ್ ಇಷ್ಟಕ್ಕೆ ನಿಂತಿಲ್ಲ. ಈ ಪಿರಮಿಡ್ ಆಕಾರದ ಸುತ್ತಲಿನ ಜಾಗ ಸೂಪರ್ ನ್ಯಾಚುರಲ್ ಶಕ್ತಿಗಳಿಂದ ತುಂಬಿದೆ ಎನ್ನುವ ಸಂಗತಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿರುವ ಅತಿ ಮುಖ್ಯ ಸಂಗತಿ ಅಂದ್ರೆ ರಾತ್ರಿಯ ಹೊತ್ತು ನೀರವ ಮೌನದ ವೇಳೆ ಈ ಪಿರಮಿಡ್ ಆಕಾರದ ಒಳಗಡೆಯಿಂದ ಅದ್ಯಾವುದೋ ಅಲೌಕಿಕ ಶಬ್ದ ಹೊರಹೊಮ್ಮುತ್ತಂತೆ. ಮತ್ತೊಂದು ಆಶ್ಚರ್ಯಕರ ಮಾಹಿತಿ ಅಂದ್ರೆ ಡಾಕ್ಟರ್ ಮುಲ್ಡಾಶೇವ್ ರಾತ್ರಿ ಹೊತ್ತು ತಮ್ಮ ಸಹಚರರೊಂದಿಗೆ ಆ ಸ್ಥಳದಲ್ಲಿದ್ದಾಗ ಕಲ್ಲುಗಳು ಬೀಳುವ ಶಬ್ದವನ್ನ ಕೇಳಿಸಿಕೊಂಡಿದ್ದಾಗಿ ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅಸಲಿಗೆ ಪಿರಮಿಡ್ ಒಳಗಡೆ ಜನರು ವಾಸಿಸುತ್ತಿರುವಂತೆ
ತಮಗೆ ಭಾಸವಾಯಿತು ಅಂತ ಡಾಕ್ಟರ್ ಮುಲ್ಡಾಶೇವ್ ನಿಗೂಢ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಇನ್ನು ಈ ಅಧ್ಯಯನ ದಾಖಲೆಯಲ್ಲಿ ಕಂಡುಬಂದ ಮತ್ತೊಂದು ಬೆರಗುಗೊಳಿಸುವ ವಿಷಯ ಅಂದ್ರೆ ಸಮಯದ ವೇಗವರ್ಧಿತ ಸಾಗುವಿಕೆ. ಅಂದರೆ ಇಲ್ಲಿಗೆ ಭೇಟಿ ನೀಡುವ ಜನರ ಕೂದಲು ಹಾಗೂ ಉಗುರುಗಳು ಸಾಮಾನ್ಯಕ್ಕಿಂತ ಕೊಂಚ ವೇಗದಲ್ಲೇ ಬೆಳೆಯುತ್ತವಂತೆ. 2 ವಾರಗಳಲ್ಲಿ ಬೆಳೆಯುವಷ್ಟು ಉಗುರು ಹಾಗೂ ಕೂದಲುಗಳು ಇಲ್ಲಿ ಕೇವಲ 2 ದಿನದಲ್ಲಿ ಬೆಳೆಯುತ್ತವೆ ಅಂತಾರೆ ಡಾಕ್ಟರ್ ಮುಲ್ಡಾಶೇವ್. ಇದಿಷ್ಟೇ ಅಲ್ಲ, ಚರ್ಮವೂ ಸಹ ಬಹುಬೇಗನೆ ಸುಕ್ಕುಗಟ್ಟುತ್ತದೆ ಎನ್ನುವ ವಿಲಕ್ಷಣ ಸಂಗತಿಯೂ ಸಹ ಈ ಅಧ್ಯಯನದಲ್ಲಿ ದಾಖಲಾಗಿದೆ. ಈ ವಿದ್ಯಮಾನಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಕೈಲಾಸಗಿರಿಯ ಕಾಲಾವಧಿ ವಿಭಿನ್ನವಾಗಿ ವರ್ತಿಸುತ್ತದೆ ಅನ್ನೋದನ್ನ ಸೂಚಿಸುತ್ತದೆ. ಸ್ನೇಹಿತರೆ, ಇದನ್ನೆಲ್ಲ ನೋಡಿದ ಮೇಲೆ ಕೈಲಾಸ ಪರ್ವತದಲ್ಲಿ ಕಾಣುವ ಶಕ್ತಿಗಳು ಕೆಲಸ ಮಾಡುತ್ತಿವೆಯೇನೋ ಎನ್ನುವಂತೆ ಭಾಸವಾಗುತ್ತದೆ. ಕೆಲವೊಂದು ವಿಷಯಗಳಂತೂ ಇಲ್ಲಿ ತರ್ಕಕ್ಕೆ ನಿಲುಕೋದೇ ಇಲ್ಲ. ದೇಹ ಮತ್ತು ಮನಸ್ಸಿನ ಮೇಲೆ ಅದ್ಯಾವುದೋ ಅಗೋಚರ ಅಲೌಕಿಕ ಶಕ್ತಿಯೊಂದು ಪ್ರಭಾವ ಬೀರಿದಂತೆ ಅನಿಸುತ್ತದೆ. ಡಾಕ್ಟರ್ ಮುಲ್ಡಾಶೇವ್ ತಮ್ಮ ಗ್ರಂಥದಲ್ಲಿ ದಾಖಲಿಸಿರುವಂತೆ ಕೈಲಾಸಗಿರಿಯನ್ನ ಕೆಲವು ಪರ್ವತಾರೋಹಿಗಳು ಏರುವ ಪ್ರಯತ್ನ ಮಾಡಿದ್ದರಂತೆ. ಒಂದು ಹಂತದವರೆಗೆ ಏರುವಲ್ಲಿ ಯಶಸ್ವಿಯಾಗಿದ್ದ ಈ ಪರ್ವತಾರೋಹಿಗಳು ಅಲ್ಲಿ ದಿನ ಕಳೆದಂತೆ ವಯಸ್ಸಾದವರಂತೆ ಕಂಡುಬಂದರಂತೆ. ಜೊತೆಗೆ ಅಲ್ಲಿಗೆ ಹೋದ 1 ವರ್ಷದೊಳಗಾಗಿ ಅವರೆಲ್ಲ ಮೃತಪಟ್ಟರು ಅಂತ ಸೈಬೇರಿಯನ್ ಪರ್ವತಾರೋಹಿ ಹೇಳಿದ ಮಾತನ್ನ ಡಾಕ್ಟರ್ ಮುಲ್ಡಾಶೇವ್ ಉಲ್ಲೇಖಿಸಿದ್ದಾರೆ. ಇದೆಲ್ಲ ಕೈಲಾಸ ಪರ್ವತದ ವಿಚಾರವಾದರೆ ಈ ಗಿರಿಯ ಕೆಳಗಡೆ 2 ಮಹತ್ವದ ಸರೋವರಗಳಿದೆ. ಒಂದು ಮಾನಸ ಸರೋವರ ಹಾಗೂ ರಾಕ್ಷಸ ತಾಲ ಸರೋವರ. ಇವೆರಡು ಅಕ್ಕಪಕ್ಕದಲ್ಲೇ ಇದ್ದರೂ ಸ್ವಭಾವತಃ ವೈರುದ್ಧ ಗುಣಗಳನ್ನ ಹೊಂದಿವೆ. ಮಾನಸ ಸರೋವರ ಸಿಹಿ ನೀರಿನ ಕೊಳವಾದರೆ ರಾಕ್ಷಸ ತಲ್ ಸರೋವರ ಉಪ್ಪು ನೀರಿನಿಂದ ಕೂಡಿದೆ. ಮಾನಸ ಸರೋವರ ಇಡೀ ಜಗತ್ತಿನಲ್ಲೇ ಅತ್ಯಂತ ಪರಿಶುದ್ಧ ಸಿಹಿ ನೀರನ್ನ ಹೊಂದಿರುವ ಖ್ಯಾತಿ ಹೊಂದಿದ್ದು ಬ್ರಹ್ಮನ ಮಾನಸದಿಂದ ಜನ್ಮ ತಳೆದಿದೆ ಎನ್ನುವ ಪ್ರತೀತಿ ಇದೆ. ಇದರ ಪರಿಸರ ಅತ್ಯಂತ ಪ್ರಶಾಂತವಾಗಿದ್ದು ದೈವಿಕ ಕಳೆಯನ್ನ ಹೊರಸೂಸುತ್ತದೆ. ಸೂರ್ಯನಂತೆ ವೃತ್ತಾಕಾರದಲ್ಲಿರುವ ಈ ಸರೋವರದ ವಿಶೇಷತೆ ಅಂದ್ರೆ ಇಂತಹ ಶೂನ್ಯ ತಾಪಮಾನದ ವಾತಾವರಣದಲ್ಲಿದ್ರೂ ಈ ಕೊಳದ ನೀರು ಸಾಮಾನ್ಯವಾಗಿ ಹೆಪ್ಪುಗಟ್ಟೋದಿಲ್ಲ. ಜೊತೆಗೆ ಸರೋವರದಲ್ಲಿ ಅಲೆಗಳು ಏಳೋದಿಲ್ಲ. ಅಷ್ಟರ ಮಟ್ಟಿಗೆ ಅಲೌಕಿಕ ಅನುಭವವನ್ನ ನೀಡುತ್ತದೆ. ಇನ್ನು ಈ ಸರೋವರಕ್ಕೆ ಅಂಟಿಕೊಂಡಂತೆ ಪಕ್ಕದಲ್ಲೇ ಇರುವ ರಾಕ್ಷಸ ತಲ್ ಸರೋವರ ಮಾತ್ರ ವಿಚಿತ್ರ ತದ್ವಿರುದ್ಧ ಲಕ್ಷಣಗಳನ್ನು ಹೊಂದಿದೆ. ಅತಿ ಹೆಚ್ಚು ಉಪ್ಪಿನಾಂಶ ಹೊಂದಿರುವ ಈ ಕೊಳದಲ್ಲಿ ಯಾವುದೇ ಜೀವ ಜಂತುಗಳು ಬದುಕಲು ಸಾಧ್ಯವೇ ಇಲ್ಲ. ಅಲ್ಲದೆ ಈ ಸರೋವರ ಸದಾ ಪ್ರಕ್ಷುಬ್ಧ ರೀತಿಯಲ್ಲೇ ಕಂಡುಬರುತ್ತದೆ. ಪೌರಾಣಿಕ ಹಿನ್ನೆಲೆಗಳ ಪ್ರಕಾರ ಇದನ್ನ ರಾಕ್ಷಸ ಗ್ರಜ ಲಂಕಾಧಿಪತಿ ರಾವಣನು ತಪಸ್ಸು ಮಾಡಿದ ಸ್ಥಳವೆಂದು ಹೇಳುತ್ತಾರೆ. ಅವನೇ ಈ ಕೊಳವನ್ನ ಸೃಷ್ಟಿಸಿದನೆಂದು ಹೇಳಲಾಗುತ್ತೆ. ಹೀಗಾಗಿ ಆತನ ಗುಣಗಳಂತೆಯೇ ಇದು ನಕಾರಾತ್ಮಕತೆಯನ್ನ ಬಿಂಬಿಸುತ್ತದೆ ಎನ್ನಲಾಗುತ್ತೆ. ಪುರಾಣಗಳ ಕಥೆಗಳ ಪ್ರಕಾರ ಕೈಲಾಸ ಪರ್ವತವನ್ನ ತರಲು ಬಂದ ರಾವಣ ಶಿವನನ್ನ ಒಲಿಸಿಕೊಳ್ಳಲು ಇಲ್ಲಿ ಧ್ಯಾನ ಮಾಡಿದ್ದನಂತೆ. ಜೊತೆಗೆ ಆತ ನೀರಿನಲ್ಲಿ ಮುಳುಗಿದಾಗ ಈ ಪ್ರದೇಶದಲ್ಲಿ ಕತ್ತಲೆಯ ಸ್ಥಿತಿ ನಿರ್ಮಾಣವಾಯಿತಂತೆ ಎಂದು ಹೇಳಲಾಗುತ್ತದೆ. ವಿಚಿತ್ರ ಅಂದರೆ ಸರೋವರದ ಸುತ್ತಲೂ ಯಾವುದೇ ಸಸ್ಯಗಳು ಅಥವಾ ವನ್ಯಜೀವಿಗಳು ಇಲ್ಲದ ಕಾರಣ ಟಿಬೇಟಿಯನ್ನರು ಇದನ್ನ ಭೂತ ಸರೋವರ ಅಂತಾಲೂ ಕರೆಯುತ್ತಾರೆ. ಒಂದೇ ಭೌಗೋಳಿಕ ಪರಿಸರದಲ್ಲಿದ್ದರೂ ಇವೆರಡು ಕೊಳಗಳು ಹೀಗೆ ತದ್ವಿರುದ್ಧ ಗುಣಲಕ್ಷಣಗಳನ್ನ ಹೊಂದಿರುವ ಬಗ್ಗೆ ಸಹಜವಾಗಿಯೇ ಪ್ರಶ್ನೆಗಳು ಏಳುತ್ತವೆ. ಮೈಥಾಲಜಿ ಪ್ರಕಾರ 2 ಸರೋವರಗಳ ಗುಣಲಕ್ಷಣಗಳು ಯಾಕೆ ಭಿನ್ನ ಎನ್ನುವುದನ್ನ ಮೇಲೆ ಹೇಳಲಾಗಿದೆ. ಅದರಂತೆ ವೈಜ್ಞಾನಿಕವಾಗಿಯೂ ಈ ಅಂಶಗಳನ್ನ ಅವಲೋಕಿಸುವುದು ಸಹ ಅಷ್ಟೇ ಮುಖ್ಯವಾಗಿದೆ. ಮಾನಸ ಸರೋವರ ಹಿಮನದಿ ಹಾಗೂ ಮಳೆಯಿಂದ ಪೋಷಿಸಲ್ಪಡುತ್ತದೆ. ಅಂದರೆ ಕರಗಿದ ಹಿಮನದಿಯ ನೀರು ಸರೋವರವನ್ನ ಸದಾ ಶುದ್ಧ ಹಾಗೂ ತಾಜವಾಗಿರುವಂತೆ ನೋಡಿಕೊಳ್ಳುತ್ತದೆ. ಪ್ರಮುಖವಾಗಿ ಈ ಸರೋವರಕ್ಕೆ ಕೊಳದ ನೀರು ಹರಿದು ಹೋಗಲು ವ್ಯವಸ್ಥೆ ಇದೆ. ಇದರಿಂದಾಗಿ ಸರೋವರದಲ್ಲಿ ನೀರು ಸಂಗ್ರಹವಾಗದೆ ಸದಾ ಹರಿದು ಹೋಗುತ್ತದೆ. ಹೀಗಾಗಿ ಇದು ಸದಾ ಆಹ್ಲಾದಕರ ಸಿಹಿ ನೀರಿನ ಸರೋವರವಾಗಿ ಉಳಿದುಕೊಂಡಿದೆ. ಆದರೆ ರಾಕ್ಷಸ ತಲ್ ಸರೋವರ ಇದಕ್ಕೆ ತದ್ವಿರುದ್ಧವಾಗಿ ಉಪ್ಪು ನೀರಿನ ಕೊಳವಾಗಿದೆ. ಇದಕ್ಕೆ ಕಾರಣ ಈ ಕೊಳಕ್ಕೆ ಸೇರುವ ನೀರು ಮುಂದೆ ಹರಿದು ಹೋಗಲು ಯಾವುದೇ ಮಾರ್ಗವಿಲ್ಲ. ಇದರಿಂದ ನೀರು ನಿಂತಲ್ಲೇ ನಿಂತು ಲವಣಗಳು ನಿರಂತರವಾಗಿ ಸಂಗ್ರಹಗೊಂಡು ನೀರಿನಲ್ಲಿ ಲವಣಾಂಶ ಹೆಚ್ಚುತ್ತದೆ. ಅಲ್ಲದೆ ಕೊಳದ ನೀರು ಬಿಸಿಲಿಗೆ ಆವಿಯಾಗೋದ್ರಿಂದ ನೀರಿನಲ್ಲಿನ ಲವಣಾಂಶ ಹಾಗೂ ಖನಿಜಗಳು ಏಕೀಕೃತಗೊಂಡು ಕೊಳದ ನೀರನ್ನ ಉಪ್ಪಾಗಿಸುತ್ತವೆ. ಇನ್ನು ಈ ರಾಕ್ಷಸ್ತಾಲ್ ಸರೋವರ ಅರ್ಧ ಚಂದ್ರಾಕೃತಿಯಲ್ಲಿರೋದು ಹಾಗೂ ಸ್ಥಳೀಯ ವಾಯುವೇಗ ಇದರ ಪ್ರಕ್ಷುಬ್ಧತೆಗೆ ಕಾರಣ ಎನ್ನಲಾಗುತ್ತೆ. ಇನ್ನು ಈ ಕೈಲಾಸ ಪರ್ವತದ ವಿಷಯಕ್ಕೆ ಬಂದಾಗ ಖಂಡಿತ ಏತಿ ಎನ್ನುವ ಪದ ಕೇಳಿರ್ತೀರಿ ಅಥವಾ ಹಿಮಮಾನವನ ಬಗ್ಗೆ ಖಂಡಿತ ಓದಿರ್ತೀರಿ. ನೋಡಲು ದೈತ್ಯಾಕಾರದಲ್ಲಿರುವ ಈ ಜೀವಿ
ಮೌಂಟ್ ಕೈಲಾಶ್ ಹಾಗೂ ಹಿಮಾಲಯ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಎನ್ನಲಾಗುತ್ತೆ. ಯೇತಿ ಅಥವಾ ಹಿಮಮಾನವ ಎನ್ನುವುದು ಮಂಗಮಾನವನ ಸ್ವರೂಪ ಹೊಂದಿರುವ ದೈತ್ಯ ಪ್ರಾಣಿಯಾಗಿದೆ. ಇಂಥದೊಂದು ಜೀವಿ ಭೂಮಿಯ ಮೇಲೆ ಇದೆ ಎನ್ನುವುದಕ್ಕೆ ವೈಜ್ಞಾನಿಕವಾಗಿ ಯಾವುದೇ ಪುರಾವೆ ಇಲ್ಲ. ಹೀಗಿದ್ದರೂ ಹಿಮಾಲಯದ ತಪ್ಪಲಿನಲ್ಲಿ ಇರುವವರು ಈ ದೈತ್ಯ ಪ್ರಾಣಿಯನ್ನ ನೋಡಿದ್ದಾಗಿ ಹೇಳುತ್ತಾರೆ. ಆದರೆ ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಇನ್ನು ಖುದ್ದು ಭಾರತೀಯ ಸೇನೆ ಕೂಡ ಯೇತಿ ಇರುವಿಕೆಯನ್ನ ಅದರ ಹೆಜ್ಜೆ ಗುರುತಿನ ಮೇಲೆ ಪ್ರತಿಪಾದಿಸಿದರು. ಆ ಕುರಿತಾಗಿ ಸಾಕಷ್ಟು ಮಾಹಿತಿಗಳಿಲ್ಲ. ಕೆಲವರ ಪ್ರಕಾರ ಯೇತಿ ಎನ್ನುವುದು ದೊಡ್ಡ ಹಿಮಕರಡಿಯ ರೂಪವಾಗಿದೆ. ಆದರೆ ಇನ್ನು ಕೆಲವರು ಕಾಡು ಮನುಷ್ಯ ಅಥವಾ ಪ್ರಾಚೀನ ಜೀವಿ ಎಂದು ಪ್ರತಿಪಾದಿಸುತ್ತಾರೆ. ಬಹುತೇಕ ನೇಪಾಳಿಗರು, ಟಿಬೇಟಿಯನ್ನರು ಯೇತಿ ಹಿಮಾಲಯದಲ್ಲಿ ಸುಳಿದಾಡುತ್ತಿದೆ ಎನ್ನುವುದನ್ನ ಈಗಲೂ ನಂಬುತ್ತಾರೆ. ಇದರ ಕುರಿತಾಗಿ ಅನೇಕ ದಂತ ಕಥೆಗಳೇ ಹುಟ್ಟಿಕೊಂಡಿದೆ. ಜೊತೆಗೆ ಯೇತಿ ಕುರಿತಾಗಿ ವಿವಿಧ ಪತ್ರಿಕೆಗಳಲ್ಲಿ ವಿಸ್ತೃತ ಲೇಖನಗಳು, ವರದಿಗಳು ಪ್ರಕಟವಾಗುತ್ತಲೇ ಇವೆ. ಆ ಮೂಲಕ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಈ ವಿಚಾರ ವರ್ಗವಾಗುತ್ತಲೇ ಇದೆ. ಆದರೆ ಈ ನಿಗೂಢ ಜೀವಿಯ ಕುರಿತಾಗಿ ಯಾವುದೇ ಸ್ಪಷ್ಟ ಪುರಾವೆ, ಸಾಕ್ಷಿಗಳು ಸಿಕ್ಕಿಲ್ಲ. ನಿಮ್ಗೊತ್ತಿರ್ಲಿ, ಈ ದೈತ್ಯ ಪ್ರಾಣಿ ಮನುಷ್ಯನನ್ನ ಬೇಟೆಯಾಡಿ ಭಕ್ಷಿಸುತ್ತದೆ ಅಂತ ಹೇಳಲಾಗುತ್ತೆ. ಇದರ ನಿಗೂಢತೆ ಇಡೀ ಹಿಮಾಲಯ ವಲಯವನ್ನ ಮತ್ತಷ್ಟು ಕುತೂಹಲಕಾರಿ ಪ್ರದೇಶವನ್ನಾಗಿಸಿದೆ. ಸ್ನೇಹಿತರೆ, ಕೈಲಾಸ ಪರ್ವತದ ನಿಗೂಢತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ನಿಮ್ಗೊತ್ತಿರ್ಲಿ, ಮೌಂಟ್ ಕೈಲಾಶ್ ಶಿಖರವನ್ನ ವಿಶ್ವದ ಕೇಂದ್ರ ಬಿಂದು ಅಥವಾ ಅಕ್ಷಮುಂಡಿ, ವಿಶ್ವ ಅಕ್ಷ ಎಂದು ಕರೆಯಲಾಗುತ್ತೆ. ಪುರಾಣ ನಂಬಿಕೆಯ ಪ್ರಕಾರ ಈ ಸುಮೇರು ಪರ್ವತ ಸ್ವರ್ಗ ಹಾಗೂ ಭೂಮಿ ಸಂಧಿಸುವ ಸ್ಥಳವಾಗಿದೆ. ಒಂದು ಅರ್ಥದಲ್ಲಿ ಇಡೀ ಬ್ರಹ್ಮಾಂಡ ಸಂಧಿಸುವ ಸ್ಥಳವೇ ಈ ಕೈಲಾಸ ಗಿರಿ ಎಂದು ಹೇಳಲಾಗುತ್ತೆ. ಪ್ರಾಚೀನ ಗ್ರಂಥಗಳು ಸಹ ಇದನ್ನ ಭೂಮಿ ಹಾಗೂ ಆಕಾಶ ಸಂಧಿಸುವ ಮಧ್ಯಬಿಂದು ಎಂದು ಹೇಳುತ್ತವೆ. ಇಡೀ ಭೂಮಂಡಲವನ್ನ ಸಮತೋಲನಗೊಳಿಸುವ ಶಕ್ತಿ ಈ ಹೇಮಾದ್ರಿಗೆ ಇದೆ ಎನ್ನಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಈ ಕೈಲಾಸ ಪರ್ವತ ಕೇವಲ ಶಿವಪಾರ್ವತಿಯರ ವಾಸಸ್ಥಳವಷ್ಟೇ ಅಲ್ಲ, ಬದಲಾಗಿ ಇಡೀ ಭೂಮಿಯನ್ನ ಆಳುವ ಸ್ಥಳವೆಂದು ಪ್ರತೀತಿ ಇದೆ. ಪ್ರಪಂಚದ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ನಂಬಿಕೆಗಳಲ್ಲಿ ಕೈಲಾಸಗಿರಿ ಪವಿತ್ರ ಹಾಗೂ ಅಷ್ಟೇ ನಿಗೂಢತೆ ಹೊಂದಿದೆ. ಮತ್ತೊಂದು ಕುತೂಹಲಕಾರಿ ವಿಷಯ ಅಂದ್ರೆ, ಇತಿಹಾಸ ಪೂರ್ವ ಕಲ್ಲಿನ ವೃತ್ತದೊಂದಿಗೆ ಗಮನ ಸೆಳೆಯುವ ಪಶ್ಚಿಮ ಜಗತ್ತಿನಲ್ಲಿರುವ ಸ್ಟೋನ್ ಹೇಂಜ್ಗೂ ಮೌಂಟ್ ಕೈಲಾಶ್ಗೂ ಇರುವ ಅಂತರ ಸರಾಸರಿ 6666 ಕಿಲೋಮೀಟರ್ ಎಂದು ಹೇಳಲಾಗುತ್ತೆ. ಕಾಕತಾಳೀಯ ಅಂದ್ರೆ ಈ ಪರ್ವತದಿಂದ ಉತ್ತರ ಧ್ರುವ ಕೂಡ ಇಷ್ಟೇ ಅಂತರ ಹೊಂದಿದೆ. ಇವೆರಡು ಸೇರಿದ್ರೆ ಬರುವ ಉತ್ತರದಷ್ಟೇ ದಕ್ಷಿಣ ಧ್ರುವದ ದೂರ ಇದೆ. ಅಂದ್ರೆ ಕೈಲಾಸ ಪರ್ವತದಿಂದ ದಕ್ಷಿಣ ಧ್ರುವದ ಒಟ್ಟು ದೂರ 13,332 ಕಿಲೋಮೀಟರ್ ಆಗಿದೆ. ಮೇಲ್ನೋಟಕ್ಕೆ ಇದು ಹೇಗೆ ಸಾಧ್ಯ ಎಂದು ಅಚ್ಚರಿಯಾದರೂ ಅತೀಂದ್ರಿಯ ಶಕ್ತಿಗಳ ಇರುವಿಕೆಯನ್ನ ಇದು ಪರೋಕ್ಷವಾಗಿ ಸೂಚಿಸುತ್ತದೆ. ಸ್ನೇಹಿತರೆ, ಈ ಮೌಂಟ್ ಕೈಲಾಶ್ ಕೇವಲ ಭೌತಿಕ ಸ್ಥಳವಲ್ಲ, ಶಕ್ತಿಶಾಲಿ ಧನಾತ್ಮಕ ಅಂಶಗಳನ್ನ ಹೊರಸೂಸುವ ಪವಿತ್ರ ಸ್ಥಳ. ಇಡೀ ಬ್ರಹ್ಮಾಂಡಕ್ಕೆ ಕರೆಂಟ್ ರೀತಿಯಲ್ಲಿ ಈ ಬಿಂದು ತನ್ನ ಧನಾತ್ಮಕ ಶಕ್ತಿಯನ್ನ ವರ್ಗಾಯಿಸುತ್ತದೆ. ಇನ್ನು ವಾಸ್ತವವಾಗಿ ಮೇಲೆ ಹೇಳಿದ ಅಂಕಿಅಂಶಗಳು ಭೌತಿಕವಾಗಿ ಕೊಂಚ ಹೆಚ್ಚು ಕಡಿಮೆ ಆಗಿದ್ದರೂ ಕೈಲಾಸ ಪರ್ವತದ ಅಲೌಕಿಕ ಶಕ್ತಿಯನ್ನ ಅಲ್ಲಗಳೆಯಲಾಗದು. ಮೇಲೆ ಹೇಳಿದಂತೆ ಕೈಲಾಸಗಿರಿಗೂ ಉತ್ತರ ದಕ್ಷಿಣ ಧ್ರುವಗಳಿಗೂ ಇಷ್ಟೇ ದೂರ ಇರಬೇಕು ಎಂದು ಜಿದ್ದೆಗೆ ಬಿದ್ದು ಮಾಪನ ಹಿಡಿದು ಅಳಿಯಲು ನಿಲ್ಲೋದು ಮೂರ್ಖತನ. ಈ ಅಂತರದ ಅಂಕೆ ಸಂಖ್ಯೆಗಳು ಪ್ರಾಸಂಗಿಕವಾಗಿ ಅಥವಾ ಸಾಂಕೇತಿಕವಾಗಿ ಹೇಳಿರಬಹುದಾಗಿದೆ. ಈ ವಿಷಯಗಳ ಕುರಿತು ಏನೇ ಭಿನ್ನ ಅಭಿಪ್ರಾಯಗಳಿದ್ದರೂ ಕೈಲಾಸ ಪರ್ವತ ಅಸಾಧಾರಣ ಅಲೌಕಿಕ ಶಕ್ತಿಯಾಗಿ ಉಳಿದುಕೊಂಡಿದೆ. ಹಲವು ಧರ್ಮಗಳ ನಂಬಿಕೆಯಲ್ಲಿ ಈ ಗಿರಿಗೆ ಅತಿ ಉನ್ನತವಾದ ಪರಮ ಪವಿತ್ರ ಸ್ಥಾನ ನೀಡಲಾಗಿದೆ. ಭೌತಿಕ ದೂರಗಳಲ್ಲಿ ಈ ಅಕ್ಷಮಂಡಿಯನ್ನ ಅಳೆಯೋದಕ್ಕಿಂತ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಇದು ಹೊಂದಿರುವ ಪ್ರಾಮುಖ್ಯತೆಯ ಆಧಾರದ ಮೇಲೆ ಇದನ್ನ ಗುರುತಿಸಲಾಗಿದೆ. ಇನ್ನು ಮೌಂಟ್ ಕೈಲಾಶ್ ಈಗಿನ ಸಂದರ್ಭದಲ್ಲೂ ಪರ್ವತಾರೋಹಿಗಳಿಗೆ ನಿಲುಕದ ನಕ್ಷತ್ರವಾಗಿಯೇ ಉಳಿದಿದೆ. ಜಗತ್ತಿನ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ಅನೇಕರು ಏರಿ ದಾಖಲೆ ಬರೆದಿದ್ದರೆ, ಅದಕ್ಕಿಂತಲೂ ಕಡಿಮೆ ಎತ್ತರ ಹೊಂದಿರುವ ಕೈಲಾಸ ಪರ್ವತ ಮಾತ್ರ ಪರ್ವತಾರೋಹಿಗಳಿಗೆ, ಚಾರಣಿಗರಿಗೆ ಕಬ್ಬಿಣದ ಕಡಲೆಯಾಗಿಯೇ ಉಳಿದಿದೆ. ಮೇಲ್ನೋಟಕ್ಕೆ ಹಿಮಚ್ಛಾದಿತ ಎವರೆಸ್ಟ್ನಂತೆಯೇ ಗೋಚರವಾಗುವ ಈ ಗಿರಿ ಚಾರಣಕ್ಕೆ ಯಾಕೆ ಇಷ್ಟೊಂದು ಕಠಿಣವಾಗಿದೆ ಅನ್ನೋದು ಇಲ್ಲಿವರೆಗೆ ತಿಳಿದಿಲ್ಲ. ಇದನ್ನ ಏರಲು ಪ್ರಯತ್ನಿಸಿದವರ್ಯಾರು ಇಲ್ಲಿವರೆಗೆ ಸಾಮಾನ್ಯವಾಗಿ ಬದುಕಿ ಬಂದ ಉದಾಹರಣೆಯೂ ಇಲ್ಲ. ಈ ಹಿಂದೆ ರಷ್ಯಾದ ಪರ್ವತಾರೋಹಿ ಸೆರ್ಗೇಯ್ ಸಿಸ್ಟಿಯಾಕೋವ್ ಎಂಬುವವರು ಈ ಶಿಖರವನ್ನ ಏರುವ ಪ್ರಯತ್ನ ಮಾಡಿದ್ರು. ಆದರೆ ಇನ್ನೇನು ಶಿಖರಕ್ಕೆ ಹತ್ತಿರವಾಗುತ್ತಿದ್ದಂತೆ ಅವರಿಗೆ ಅದೇನೋ ವಿಚಿತ್ರ ಸ್ಥಿತಿಯಲ್ಲಿ ದೇಹ ದುರ್ಬಲವಾದಂತೆ ಅನಿಸಿತ್ತಂತೆ. ಅಲ್ಲದೆ ಅವರ ಹೃದಯ ಕೂಡ ವಿಪರೀತವಾಗಿ ಬಡಿದುಕೊಳ್ಳಲು ಆರಂಭಿಸಿತ್ತಂತೆ. ಜೊತೆಗೆ ಅವ್ಯಕ್ತವಾದ ವಿಚಿತ್ರ ಭಯ ಅವರನ್ನ ಆವರಿಸಿತ್ತಂತೆ.
ಹೀಗಾಗಿ ಅಲ್ಲಿಂದ ತಾವು ವಾಪಸ್ ಬರಬೇಕಾಯಿತು ಎಂದು ಅವರೇ ಖುದ್ದು ಹೇಳಿಕೊಂಡಿದ್ದಾರೆ. ಆಶ್ಚರ್ಯಕರ ವಿಷಯ ಅಂದ್ರೆ ಯಾವಾಗ ಅವರು ಗಿರಿಯಿಂದ ಇಳಿಯಲು ಪ್ರಾರಂಭಿಸಿದ್ರು ಆಗ ಅವರ ದೇಹ ಕೂಡ ನಿಧಾನವಾಗಿ ತಹಬದಿಗೆ ಬರಲು ಪ್ರಾರಂಭಿಸಿತ್ತಂತೆ. ಮನಸ್ಸು ಕೂಡ ಅದ್ಯಾವುದೋ ಭಾರದಿಂದ ಮುಕ್ತವಾದಂತೆ ತೋರಿತು ಅಂತ ಸೆರ್ಗೇಯ್ ಹೇಳಿಕೊಂಡಿದ್ದು ದಾಖಲಾಗಿದೆ. ಇನ್ನು 80ರ ದಶಕದಲ್ಲಿ ಮತ್ತೊಬ್ಬ ಪ್ರಸಿದ್ಧ ಪರ್ವತಾರೋಹಿ ಇಟಲಿಯ ರೀನ್ಹೋಲ್ಡ್ ಮೆಸ್ನರ್ ಅವರಿಗೆ ಚೀನಾ ಸರ್ಕಾರ ಈ ಶಿಖರವನ್ನ ಏರಲು ಅನುಮತಿ ನೀಡಿತ್ತು. ಆದರೆ ಈ ಅವಕಾಶವನ್ನ ನಯವಾಗಿಯೇ ನಿರಾಕರಿಸಿದ್ದ ರೀನ್ಹೋಲ್ಡ್ ಮೆಸ್ನರ್ ಜನರ ಭಾವನೆ ನಂಬಿಕೆಗಳೊಂದಿಗೆ ತಾನು ಚೆಲ್ಲಾಟವಾಡಲಾರೆ ಎಂದು ತಿಳಿಸಿದ್ದು ಚಾರಿತ್ರಿಕ ದಾಖಲೆಯಾಗಿ ಉಳಿದಿದೆ. ಜಗತ್ತಿನ ಸುಮಾರು 14 ಪರ್ವತಗಳನ್ನ ನೀರು ಕುಡಿದಂತೆ ಏರಿದ್ದ ರೀನ್ಹೋಲ್ಡ್ ಮೆಸ್ನರ್ ಕೈಲಾಸ ಪರ್ವತವನ್ನ ಏರಲು ನಿರಾಕರಿಸಿದ್ದು ಕೈಲಾಸ ಪರ್ವತದ ಬಗೆಗಿನ ಅಲೌಕಿಕ ಶಕ್ತಿಯನ್ನ ಮತ್ತೊಮ್ಮೆ ಬಹಿರಂಗಗೊಳಿಸಿತ್ತು. ರೀನ್ಹೋಲ್ಡ್ ಮೆಸ್ನರ್ ಮೌಂಟ್ ಕೈಲಾಶ್ ಚಾರಣ ಮಾಡುವ ಪರ್ವತವಲ್ಲ ಎನ್ನುವುದನ್ನ ಬಹಳ ಸೂಕ್ಷ್ಮವಾಗಿಯೇ ಅರ್ಥ ಮಾಡಿಕೊಂಡಿದ್ದರು. ಈ ಘಟನೆಯ ಬಳಿಕ ಜನರ ಧಾರ್ಮಿಕ ಆಧ್ಯಾತ್ಮಿಕ ನಂಬಿಕೆಯನ್ನ ಗಮನದಲ್ಲಿಟ್ಕೊಂಡು ಚೀನಾ ಸರ್ಕಾರ ಕೈಲಾಸ ಪರ್ವತದ ಆರೋಹಣಕ್ಕೆ ಶಾಶ್ವತವಾಗಿ ಬ್ರೇಕ್ ಹಾಕಿತು. ಮೌಂಟ್ ಕೈಲಾಶ್ ಶಿಖರವು ಸಮುದ್ರ ಮಟ್ಟದಿಂದ ಸುಮಾರು 6718 ಮೀಟರ್ ಎತ್ತರ ಹೊಂದಿದೆ. ಹಿಮಾಲಯದ ಇತರೆ ಗಿರಿಶಿಖರಗಳಿಗೆ ಹೋಲಿಸಿದ್ರೆ ಇದು ಕಡಿಮೆ ಎತ್ತರವನ್ನ ಹೊಂದಿದೆ. ಮೌಂಟ್ ಎವರೆಸ್ಟ್ ಶಿಖರ ಬರೋಬ್ಬರಿ 8848 ಮೀಟರ್ ಎತ್ತರದಲ್ಲಿದ್ದರೆ K2 ಪರ್ವತವು 8611 ಮೀಟರ್ ಎತ್ತರ ಹೊಂದಿದೆ. ಹೀಗಿದ್ರೂ ಈ ಮೌಂಟ್ ಕೈಲಾಶ್ ಏರುವ ಪ್ರಯತ್ನ ಸಾಫಲ್ಯ ಕಂಡಿಲ್ಲ. ಇದಕ್ಕೆಲ್ಲ ಕಾರಣ ಈ ಗಿರಿಶಿಖರ ಹೊಂದಿರುವ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರದ ಪ್ರಾಮುಖ್ಯತೆ. ಈ ಶಿಖರವು ದೇವರ ವಾಸಸ್ಥಾನವೆಂದು ನಂಬಲಾಗಿದೆ. ಆರಂಭದಲ್ಲಿ ಹೇಳಿದಂತೆ ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸ ಪರ್ವತವು ಶಿವಶಕ್ತಿಯ ವಾಸಸ್ಥಾನವಾದರೆ ಬೌದ್ಧರಿಗೆ ಇದು ಬುದ್ಧ ಡೆಮ್ಚೋಕ್ನ ಸ್ಥಳವಾಗಿದೆ. ಜೈನರಿಗೆ ಆದಿತೀರ್ಥಂಕರ ಋಷಭದೇವನ ನಿರ್ಮಾಣ ಹೊಂದಿದ ಸ್ಥಳವಾಗಿದೆ. ಹೀಗಾಗಿಯೇ ಈ ಗಿರಿಯನ್ನ ಏರೋದು ಮಹಾಪಾಪವೆಂದೇ ಆಸ್ತಿಕರು ನಂಬ್ತಾರೆ. ಈ ಕಾರಣಗಳಿಂದಾಗಿ ಕೈಲಾಸ ಪರ್ವತ ಈಗಲೂ ಆರೋಹಣಕ್ಕೆ ನಿಷಿದ್ಧವಾಗಿದೆ. ಇದೆಲ್ಲ ನಂಬಿಕೆಯ ವಿಚಾರವಾದರೆ ಚೀನಾ ವೈಜ್ಞಾನಿಕವಾಗಿ ಕೈಲಾಸ ಪರ್ವತದ ಸ್ಥಿತಿ ಅರಿಯಲು ಶಿಖರದ ಮೇಲೆ ಹೆಲಿಕಾಪ್ಟರ್ ಹಾರಿಸಲು ಯೋಚನೆ ಮಾಡಿತ್ತು. ಹಾಗೆ ನೋಡಿದ್ರೆ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಈ ಗಿರಿ ಶಿಖರದಲ್ಲಿ ವಿಮಾನ ಕ್ಯಾಪ್ಟರ್ ಹಾರಾಟಕ್ಕೆ ನಿಷೇಧವಿದೆ. ಹಾಗಿದ್ರೂ ಸುಸ್ಥಿರ ಹವಾಮಾನ ನೋಡಿಕೊಂಡು ಒಂದು ದಿನ ಹೆಲಿಕಾಪ್ಟರ್ ಒಂದನ್ನ ಈ ಪರ್ವತದ ತುತ್ತ ತುದಿಯ ಮೇಲೆ ಹಾರಾಟಕ್ಕೆ ಅಣಿಗೊಳಿಸಲಾಯಿತು. ಆರಂಭದಲ್ಲಿ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಕ್ಯಾಪ್ಟರ್ ಪರ್ವತದ ಕೇಂದ್ರ ಭಾಗಕ್ಕೆ ಚಲಿಸುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ಅಲ್ಲಿಯ ಪರಿಸ್ಥಿತಿಯೇ ಬದಲಾಯಿತು. ಇದ್ದಕ್ಕಿದ್ದಂತೆ ಹಿಮಪಾತ ಶುರುವಾಯಿತು. ಜೊತೆಗೆ ದಟ್ಟ ಮೋಡಗಳು ಆವರಿಸಿಕೊಂಡು ಮುಂದೇನು ಕಾಣದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಅಸಲಿಗೆ ಕ್ಯಾಪ್ಟರ್ ಅನ್ನ ಆ ಒತ್ತಡದ ಸ್ಥಿತಿಯಲ್ಲಿ ನಿಯಂತ್ರಣ ಮಾಡೋದು ಸಹ ಕಷ್ಟವಾಯಿತು. ಅನೇಕರಿಗೆ ಉಸಿರಾಟದ ಸಮಸ್ಯೆ ಶುರುವಾಗಿ ಒಂದು ರೀತಿಯಲ್ಲಿ ಅಯೋಮಯ ಪರಿಸ್ಥಿತಿ ನಿರ್ಮಾಣವಾಗಿತ್ತಂತೆ. ಅಂದಹಾಗೆ ಚೀನಿ ವಿಜ್ಞಾನಿಗಳ ಪ್ರಕಾರ ಮೌಂಟ್ ಕೈಲಾಶ್ನಲ್ಲಿ ಎಲ್ಲಾ ದಿಕ್ಕುಗಳು ಒಂದು ಹಂತದಲ್ಲಿ ಒಮ್ಮುಖವಾದಂತೆ ತೋರುತ್ತದೆ. ಅಸಲಿಗೆ ದಿಕ್ಸೂಚಿ ಯಂತ್ರ ಕೂಡ ಆ ಪ್ರದೇಶದಲ್ಲಿ ಕೆಲಸ ಮಾಡೋದಿಲ್ಲ ಅನ್ನೋದು ವಿಜ್ಞಾನಿಗಳ ಮಾತಾಗಿದೆ. ಈ ಘಟನೆಯಲ್ಲಿ ಪೈಲಟ್ ತನ್ನ ಚಾಲಾಕಿತನದ ಮೂಲಕ ಹಾಗೋ ಹೀಗೋ ಕ್ಯಾಪ್ಟರ್ ಅನ್ನ ಸುರಕ್ಷಿತವಾಗಿ ಕೆಳಗಿನ ಪ್ರದೇಶಕ್ಕೆ ವಾಪಸ್ ತಂದನಂತೆ. ಬಹುಶಃ ಈ ಘಟನೆ ಬಳಿಕ ವಸ್ತುಸ್ಥಿತಿ ಅರ್ಥ ಮಾಡಿಕೊಂಡ ಚೀನಾ ಈ ಪರ್ವತವನ್ನ ಏರೋದು ಅಥವಾ ವಶಪಡಿಸಿಕೊಳ್ಳೋದು ಸಾಮರ್ಥ್ಯಕ್ಕೆ ಮೀರಿದ್ದು ಎನ್ನುವ ಸತ್ಯವನ್ನ ಅರ್ಥ ಮಾಡಿಕೊಂಡಿದೆ. ಅಂತೆಯೇ ಈ ಪ್ರದೇಶದಲ್ಲಿ ಯಾವುದೇ ವೈಮಾನಿಕ ಹಾರಾಟ ನಡೆಸದಂತೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಿದೆ. ಇಲ್ಲಿಯ ಹವಾಮಾನ ವೈಪರೀತ್ಯಗಳು ಯಾವ ಸಮಯದಲ್ಲಿ ಹೇಗಿರುತ್ತವೆ ಎನ್ನುವುದು ಹೇಳುವುದು ಸಹ ಕಷ್ಟಕರ. ಹೀಗಾಗಿಯೇ ಚೀನಾ ಕೈಲಾಸ ಪರ್ವತವನ್ನ ನೋ ಫ್ಲೈಯಿಂಗ್ ಝೋನ್ ಪಟ್ಟಿಯಲ್ಲಿ ಸೇರಿಸಿದೆ. ಸ್ನೇಹಿತರೆ, ಈ ವಿಜ್ಞಾನಗಳ ತರ್ಕ ನಂಬಿಕೆಗಳ ತಾಕಲಾಟ ಅದೇನೇ ಇರಲಿ, ಈ ಕೈಲಾಸ ಪರ್ವತ ಎನ್ನುವಂಥದ್ದು ಸಾಮಾನ್ಯವಾದುದಲ್ಲ. ಸಾಕ್ಷಾತ್ ಶಿವಶಕ್ತಿಯರು ಸಂಗಮಿಸುವ ಪರಮ ಪವಿತ್ರ ಶ್ರೀ ಚಕ್ರದಂತಿರುವ ಈ ಗಿರಿ ಕೇವಲ ಪರ್ವತವಲ್ಲ, ವಿಶ್ವವನ್ನ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ಅತ್ಯದ್ಭುತ ಅಲೌಕಿಕ ಸ್ಥಳ. ಯಂತ್ರೋದ್ಧಾರಕ ಶಕ್ತಿ ಧನಾತ್ಮಕತೆಯನ್ನ ಬಿಂಬಿಸುವ ಅನನ್ಯ ಪರ್ವತ. ಹಿಮಚ್ಛಾದಿತ ಈ ಸುಮೇರು ಗಿರಿಯನ್ನ ದೂರದಿಂದಲೇ ನಮಿಸೋಣ. ಹರ ಹರ ಮಹಾದೇವ. ಈ ಕೈಲಾಸ ಪರ್ವತದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.